ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಇಲಾಖೆಗೆ ನಾನು ಬಂದಿದ್ದೆ. ನನಗೆ ತುಂಬಾ ಖುಷಿ ಆಯ್ತು. ಎಲ್ಲರೂ ನವೆಂಬರ್ ಅಲ್ಲಿ ಕನ್ನಡದ ಬಾವುಟಗಳನ್ನು ಹಿಡ್ಕೊಂಡು ಕನ್ನಡದ ಬಗ್ಗೆ ಘೋಷಣೆಗಳನ್ನ ಕೂಗ್ತಾ ಮಾಡ್ತಾ ಇರ್ತಾರೆ. ಆದ್ರೆ ಇವರು ಹೋದ್ ಸಾರಿ ಜನವರಿಯಲ್ಲೇನೋ ಯಾವಾಗೆಲ್ಲ ಮಾಡಿದ್ರಂತೆ, ಈ ಸರಿ ಡಿಸೆಂಬರ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ತರ ಅವ್ರಿಗೆ ಯಾವಾಗ ಬೇಕೋ ಅವಾಗೆ. ನಾನೇನೇದೇನಂದ್ರೆ, ಕನ್ನಡ ನಮ್ಮ ಆತ್ಮದಲ್ಲಿ ಮತ್ತು ರಕ್ತದಲ್ಲಿ ಹರಿದಾಡ್ತಾ ಇರಬೇಕು. ನಾವು ಎಷ್ಟೇ ಭಾಷೆಗಳನ್ನ ಕಲ್ತ್ರು ಮನೆಯಲ್ಲಿ ಕಡ್ಡಾಯವಾಗಿ ಕನ್ನಡವನ್ನ ಮಾತಾಡ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಕನ್ನಡ ಉಳಿಬೇಕಂದ್ರೆ ನಮ್ಮ ಕನ್ನಡಿಗರು ಕಡ್ಡಾಯವಾಗಿ ಅವರವರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ SSLC ಇವರಿಗೆ 1ರಿಂದ SSLC ವರೆಗೆ ಕನ್ನಡವನ್ನ ಓದಿಸಿ ಆಮೇಲೆ ಆಂಗ್ಲ ಭಾಷೆಗೆ ಹೋದ್ರೆ ಈ ಕನ್ನಡವನ್ನ ಕಲ್ತಂತ ಮಕ್ಕಳಿಗೆ ಒಂದು ಸಂಸ್ಕಾರ ಸಿಗುತ್ತೆ, ಒಂದು ಸಂಸ್ಕೃತಿ ಉಳಿಯುತ್ತೆ. ಅದು ನನಗೆ ಬಹಳ ಖುಷಿ. ಮಕ್ಕಳಿಗೆ ಕನ್ನಡವನ್ನು ಉಳಿಸ್ಬೇಕು ಅಂತ. ಆಂಗ್ಲ ಭಾಷೆ ಬೇಕು ಬೇಡ ಅಂತ ಹೇಳೋದಿಲ್ಲ, ಅದನ್ನ ಉಳಿಸೋದ್ರ ಜೊತೆಗೆ ಅದನ್ನ ಬೆಳೆಸಬೇಕು ಅನ್ನೋದೇ ನನ್ನ ಇಷ್ಟ. ಅದೆಲ್ಲ ಬಿಡ್ತಾರೆ, ಆಂಗ್ಲ ಭಾಷೆಯಲ್ಲಿ ಓದ್ತಾರೆ, ದೊಡ್ಡ ದೊಡ್ಡ ನೌಕರಿ ತಗೊಳ್ತಾರೆ. ಆಮೇಲೆ ಆ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ ಸರ್ಕಾರಿ ಅಳಿಯನೇ ಬೇಕು, ಸರ್ಕಾರಿ ಸೊಸೆನೇ ಬೇಕು ಅಂತಾರೆ, ಸರ್ಕಾರಿ ಶಾಲೆ ಮಾತ್ರ ಬೇಡ ಅಂತಾರೆ. ಆ ಒಂದು ವೈಷಮ್ಯ ಎಲ್ಲರ ತೊಲಗಾಕ್ಬೇಕು. ಮಕ್ಕಳು ಕನ್ನಡಿಗರಾಗ್ಬೇಕು. ನಮ್ಮ ಕನ್ನಡ ಅನ್ನೋದು ರೊಟ್ಟಿ ಮುದ್ದೆ ಉಗ್ಗಿ ಹೋಳಿಗೆ ಅನ್ನ ಸಾಂಬಾರ್ ಇದ್ದಂಗೆ, ಆಂಗ್ಲ ಭಾಷೆ ಅನ್ನೋದು ಕೋಸಂಬರಿ ಚಟ್ನಿ ಪಲ್ಯ ಇದ್ದಂಗೆ. ಇದನ್ನೇ ಊಟ ಮಾಡ್ತಾ ಅದನ್ನ ಬೆಳೆಸ್ಬೇಕು, ಅದನ್ನ ಬೆಳೆಸ್ತಾ ಇದನ್ನ ಉಳಿಸ್ಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾವು ಮಾಡುವಂತ ಒಂದು ಕಾರ್ಯಕ್ರಮ ಸೋಮಶೇಖರ್ ಸರ್ ಇನ್ವೈಟ್ ಮಾಡಿಲ್ಲ, ಬರಬೇಕು ಈ ಕಾರ್ಯಕ್ರಮಕ್ಕೆ ಖಂಡಿತ ಬರ್ತೀನಿ ಸರ್ ಅಂತ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಪ್ರತಿಯೊಂದು ವಿಷಯನ ತುಂಬಾ ತಿಳುವಳಿಕೆಯಿಂದ ಮಾತಾಡಿದ್ರು. ಅವರು ಮಾತಾಡಿದ್ರು ಅಂಡ್ ಕಾರ್ಯಕ್ರಮದ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಖುಷಿ ಆಗ್ತದೆ, ಯಾಕಂದ್ರೆ ನಂದು ಒಂದು 15 ವರ್ಷ ಜರ್ನಿ ಕನ್ನಡ ಚಿತ್ರರಂಗದಲ್ಲಿ. ಸೊ ಈ ವರ್ಷಕ್ಕೆ ಇನ್ನೊಂದ್ ಕಡೆ ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ಇಲ್ಲೇ ಹುಟ್ಟಿ ಬೆಳೆದು, ನಮ್ಮ ತಂದೆ 40 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕನ್ನಡ ಸಿನಿಮಾಗಳು ಮಾಡ್ತಾ ಇದೀನಿ. 25ನೇ ಸಿನಿಮಾ ನಂದು ಶೀಘ್ರದಲ್ಲಿ ಅನೌನ್ಸ್ ಆಗ್ತದೆ. ಸೊ ಅದೊಂದು ಖುಷಿ ಇದೆ. ಸೊ ಈ ಕಾರ್ಯಕ್ರಮ ತುಂಬಾ ಸ್ಪೆಷಲ್ ನನಗೆ. ಕನ್ನಡ ಹಬ್ಬನ ಆಚರಿಸಬೇಕು. ಹೌದು, ಈ ಬಾರಿ ಕನ್ನಡ ಹಬ್ಬನ ಕನ್ನಡ ರಾಜ್ಯೋತ್ಸವ ಮುಖ್ಯವಾಗಿ ನಾವು ಏನ್ ಹೇಳಕ್ ಬಯಸ್ತೀವಿ? ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ನಮ್ಮ ಭಾಷೆ ಅಂತ ಒಂದು ಏನಿದೆ, ನಮ್ಮ ಭಾಷೆ ಮತ್ತೆ ನಮ್ಮತನ, ನಮ್ಮ ನಾಡು ಅಂತ ಏನು ಬರುತ್ತೋ ಐ ಥಿಂಕ್ ಪ್ರತಿಯೊಂದು ನಾನು ಪಾಲಿಸ್ಕೊಂಡು ಹೋಗ್ಬೇಕು. ಯಾಕೆ ಐ ಥಿಂಕ್ ಪ್ರತಿಯೊಂದು ಒಂದು ವಿಷಯನೂ ಅದನ್ನ ಇಟ್ಕೊಂಡು ನಾವು ಹೋದ್ರೆ ಅದು ಚಂದ ಅಂತ ಹೇಳಿ. ಕನ್ನಡ ರಾಜ್ಯೋತ್ಸವನ ಎಷ್ಟೇ ಅದ್ದೂರಿಯಾಗಿ ಮಾಡಿದ್ರು ಅದು ಕಡಿಮೆನೆ. ಇದು ನಮ್ಮ ರಾಜ್ಯೋತ್ಸವ, ನಮ್ಮ ಕನ್ನಡ, ತನು ಕನ್ನಡ, ಮನ ಕನ್ನಡ, ಎಲ್ಲೆಲ್ಲೂ ಕನ್ನಡ ಆಯ್ತಲ್ಲ. ಇದು ಅದ್ದೂರಿ ಅಲ್ಲ, ಇದು ನಾವು ಪ್ರಾಮಾಣಿಕವಾಗಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ. ಅದ್ದೂರಿ ಅಂದರೆ ಇನ್ನೂ ಅದ್ದೂರಿಯಾಗಿ ಮಾಡಬೇಕಿತ್ತು. ಮುಂದಿನ ವರ್ಷಗಳಲ್ಲಿ ಅದ್ದೂರಿತನ ನೋಡೋಣ. ಸರ್, ಈ ಸಂಘಟನೆ ನೀವು ಅಧ್ಯಕ್ಷ ಆದಮೇಲೆ ಇದು 2ನೇ ಬಾರಿಗೆ ತುಂಬಾ ಗ್ರ್ಯಾಂಡ್ ಆಗಿ ನಡೆದಿದೆ ಕನ್ನಡ ರಾಜ್ಯೋತ್ಸವ. ಇದ್ರ ಬಗ್ಗೆ ನಾನು ಅಧ್ಯಕ್ಷ 2ನೇ ಬಾರಿ ಕನ್ನಡ ರಾಜ್ಯೋತ್ಸವ ನಡೆದಿದೆ, ಗ್ರ್ಯಾಂಡಾಗಿ ಅಲ್ಲ, ಸುಮಾರಾಗಿ ನಡೆದಿದೆ. ಸರ್, ಸೋಮಶೇಖರ್ ಅವರು ಏನೇ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಜವಾಬ್ದಾರಿ ಇದ್ರೆ ಅಚ್ಚುಕಟ್ಟಾಗಿ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಬಂದಂತ ಮುಖಂಡರು ಹೇಳ್ತಾ ಇದ್ದಾರೆ ಸರ್. ನಮ್ಮ ಅಪ್ಪ ಅಮ್ಮ ಹುಟ್ಟಾಗಿಂದ ಹಿಂಗೆ ಪ್ಯಾಂಟ್ ಹಾಕೋಬೇಕು, ಶರ್ಟ್ ಆಗಬೇಕು, ಅಚ್ಚುಕಟ್ಟಾಗಿ ಹಿಂಗೆ ಕೊಟ್ಟರೆ ಅದನ್ನೇ ಈಗ ಮಾಡ್ಕೊಂಬಂದಿದ್ದೀನಿ. ಇಲಾಖೆನ ಹೆಂಗೆ ಅಚ್ಚುಕಟ್ಟಾಗಿರಬೇಕು, ಕಾರ್ಯಕ್ರಮ ಹೆಂಗೆ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದಕ್ಕೆ ಅಚ್ಚುಕಟ್ಟಾಗಿ ಇರಬೇಕು. ನಾವು ಮನೆಯಿಂದ ಬರಬೇಕಾದ್ರೆ ಬಟ್ಟೆ ಏನೇ ಮಾಡ್ಕೊಂಡು ಬರ್ತಿರ್ತಾನೆ, ತಲೆ ಬಚ್ಕೊಂಡು ಬರ್ತಿರ್ತಾನೆ. ಹಾಗೆ ಕಾರ್ಯಕ್ರಮ ಏನೇ ಮಾಡಲಿ, ಏನೇ ಕೆಲಸ ಮಾಡಲಿ, ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸನ್ನ ಅರ್ಪಣೆ ಮಾಡ್ಕೊಂಡು ಕೆಲಸ ಮಾಡಬೇಕು, ಯಾವುದೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಭಾವನೆ. ಸಂಘಟನೆಯಿಂದ ಬೇರೆ ಏನಾದರೂ ಮುಂದಿನ ದಿನದಲ್ಲಿ ಏನಾದರೂ ಕಾರ್ಯಕ್ರಮ ಇಲ್ಲ, ನನ್ನ ಸಿಬ್ಬಂದಿಗಳಿಗೆ, ನನ್ನ ಸೋದರಿಗಳಿಗೆ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದೆ. ಸರ್, ಈಗ ಸಂಘಟನೆಯಲ್ಲಿ ತುಂಬಾ ದೊಡ್ಡ ಅಭಿಮಾನಿ ಬಳಗ ಇದೆ ನಿಮಗೆ. ಅದು ಅಭಿಮಾನಿ ಬಳಗ ಅಲ್ಲ, ಅದು ಸ್ನೇಹ ಬಳಗ, ನನ್ನ ಸ್ನೇಹ ಬಳಗ. ಹಾಂ, ಅತಿಥಿಗಳು ನನ್ನ ರಾಜ್ಯೋತ್ಸವ ಫಂಕ್ಷನ್ಗೆ ಕಾರ್ಯಕ್ರಮ ಬನ್ನಿ ಅಂತ ಹೇಳಿ ನಾನು ಬರೇ ಬಾಯಿ ಮಾತಲ್ಲಿ ಹೇಳಿ ಒಂದು ವಾಟ್ಸಪ್ಪಲ್ಲಿ ಹಾಕಿದ ತಕ್ಷಣ ಎಲ್ಲ ಅತಿಥಿಗಳು ಬಂದರು. ನಿಮ್ಮ ಈ ಮೀಡಿಯಾ ಮೂಲಕ ನಾನು ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಯಾರು ಬಂದರು ಮತ್ತು ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಸಹಕಾರ ಕೊಟ್ಟರು, ಎಲ್ಲರಿಗೂ ಸಹ ನಿಮ್ಮ ಮೀಡಿಯಾ ಮೂಲಕ ನಾನು ಅವರಿಗೆ ಧನ್ಯವಾದಗಳು, ಕೃತಜ್ಞತೆ ಅರ್ಪಿಸ್ತೇನೆ.